Karnataka senior BJP leader BP Yatnal's disgruntled comments against his own party continue. His latest one has put his party in a precarious position. Yatnal warned on Tuesday if he was expelled from the party, he would expose the BJP government's irregularities during the pandemic. According to Yatnal, there was a 40,000 rupees crore scam done by the BJP during its tenure. ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ ನೋಡ್ರಿ, ಒಂದು ದವಾಖಾನೆಯಾಗ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ. ಅದೇ ಹೇಳಕತ್ತೀನಿ, ನಮ್ಮ ಸರ್ಕಾರ ಅಂದ್ರೆ ತುಡುಗ್ರೆ ಅಲ್ಲ, ಯಾವ ಸರ್ಕಾರ ಇದ್ರೆ ಭಾರಿ ಹೇಳೋರಲ್ಲ. ನಿಮ್ಮ ಸರ್ಕಾರ ಐತ್ರಿ, ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ಧ್ವನಿ ಐತಿ. ನಾವು ವಿಧಾನಸಭೆ ಒಳಗೂ ನಾನು ಹೇಳಿದೆ, ನಾನು ಯಡಿಯೂರಪ್ಪಗೆ ಹೇಳಿದೆ, ಅಲ್ಲೇ ಕೂತಿದ್ದು. ನನಗೆ 5,80,000 ರೂಪಾಯಿ ತೊಗೊಂಡ್ರೆ ಮಣಿಪಾಲ್ ಹಾಸ್ಪಿಟ್ಲ್ನಾಗ. ನಾನು ಕರೋನಾಕ್ಕೆ ನಂದು ನಾನು ಅಡ್ಮಿಟ್ ಆಗಿದ್ದೆ. ಎಷ್ಟು 5,80,000 ರೂಪಾಯಿ ಕೊಟ್ಟಿನ. ಅದನ್ನೇ ವಿಧಾನಸಭಾದಾಗ ಕೇಳಿದೆ, ಒಬ್ಬ ಬಡವ 5,80,000 ನನಗೆ MLA ನನಗೆ ಕ್ಲೇಮ್ ಆಗ್ತಿತ್ತು. Congress didn't miss the golden opportunity to slam the BJP. Chief Minister Siddaramaiah immediately responded to the allegations made by Yatnal. Taking to X, the CM wrote, BJP MLA Basavangauda Patil's bold allegation that the previous BJP government led by Yediyurappa was involved in a 40,000 crore rupees corruption scandal during the COVID-19 pandemic has given further evidence to our earlier accusation that the BJP government was a 40% commission government. Siddaramaiah further said that according to Yatnal's accusation, the corruption is 10 times more than what Congress estimated. He then asked Yatnal to provide legal documents. It's not surprising that BJP leaders in the state are silent about this, he added. IT and BT Minister Priyank Kharge asked Yatnal to release the documents publicly if the BJP has looted money over dead bodies. ಏನೇ ದಾಖಲೆಗಳಿದ್ರೂ ಕೂಡ ಪಬ್ಲಿಕ್ಗೆ ಬಹಿರಂಗ ಮಾಡಿ, ಅಥವಾ ನಾವು ಒಂದು ಕಮಿಷನನ್ನು ಕೂಡಿಸಿದ್ದೀವಿ, ಜಸ್ಟಿಸ್ ಮೈಕಲ್ ಕುನೋರ್ ಕಮಿಷನ್ ಇದೆ, ಅವರಿಗಾನ ಕೊಡಿ. ಯಾಕಂದರೆ ಇದು 4,000 ಕೋಟಿ 40,000 ಕೋಟಿ ರೂಪಾಯಿ ಹಗರಣ ಇದ್ದರೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮನುಷ್ಯತ್ವ ಅಲ್ಲ. ಸೊ ದಯವಿಟ್ಟು ನಿಮಗೆ ಕನ್ನಡಿಗರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ವಿಶೇಷವಾಗಿ ಇವತ್ತು BJP ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಅಶೋಕ್ ಸಾಹೇಬರು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಇದು ಕಾಂಗ್ರೆಸ್ ಅವರ ಅಲಿಗೇಷನ್ ಅಲ್ಲ, ಇದು BJPಯ ಶಾಸಕರ ಒಬ್ಬರು ಮಾಜಿ ಕೇಂದ್ರ ಸಚಿವರು, ಹಾಲಿ ಶಾಸಕರು ಮಾಡ್ತಾ ಇರುವಂಥ ಆರೋಪ ಇದು. ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ಪಷ್ಟೀಕರಣ ನಮ್ಮ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಕೊಡಬೇಕು ಇವತ್ತು. State Home Minister G. Parmeshwar Rao said Yatnal made Congress's job easy. ಅವರು ನೋಡಿ, ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅವರೇ ಹೇಳಿ ನಮ್ಮ ಕೆಲಸವನ್ನು ಹಗುರ ಮಾಡಿದ್ದಾರೆ. ಯತ್ನಾಳ್ ಅವರು, ನಮಗೆ ಒಂದು ಸ್ವಲ್ಪ ತಪ್ಪು ಕಲ್ಪನೆ ಇತ್ತು 4,000 ಕೋಟಿ ಅಂತ. ನಮ್ಮದು ತಪ್ಪು ಕಲ್ಪನೆ ಅಂತ ಈಗ ಗೊತ್ತಾಯ್ತು ನಮಗೆ. ಯಾಕೆಂದರೆ ಅದು 40,000 ಕೋಟಿ ಆಗಿದೆ ಅಂತ ಗೊತ್ತಿರಲಿಲ್ಲ ನಮಗೆ. ತನಿಖೆ ಮಾಡಿಸ್ತಾ ಇದ್ದೀವಿ. ಅದಕ್ಕೀಗ ತನಿಖೆ ಮಾಡ್ತಾ ಇದ್ದೇವೆ, ಸರ್ಕಾರ ತನಿಖೆ ಮಾಡ್ತಾ ಇದೆ. ಕಳೆದ ಈ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ, ಕ್ರಮ ಆಗಿದೆ ಅನ್ನೋದನ್ನು ತನಿಖೆ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಯತ್ನಾಳ್ ಅವರ ಹೇಳಿಕೆ ಇನ್ನೊಂದಿಷ್ಟು ಪೂರಕವಾಗಿ ಶಕ್ತಿ ಕೊಟ್ಟಂಗೆ ಆಗುತ್ತೆ. ಆ ತನಿಖೆಗೆ ಇನ್ನೊಂದಿಷ್ಟು ಹೆಚ್ಚು ಮಾಹಿತಿಗಳನ್ನು ಕೊಟ್ಟಾಗಿದೆ, ಅದನ್ನು ಮಾಡ್ತೇವೆ. After Vijayendra was appointed as president of the BJP, Yatnal accused Yediyurappa of family politics. Yatnal has now made the BJP walk on a double-edged sword. Will this push the BJP and Yediyurappa into dire straits?